my time I'm waiting you to answer the phone. Nothing seems. Hi guys, welcome back to my YouTube channel. I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇವನ್ ನಾನು ಕೂಡ ತುಂಬ ಚೆನ್ನಾಗಿರ್ತೀನಿ. After a long time we are making this vlog and ಈ ಬ್ಲಾಗ್ thumbnail ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನಂತ ಅಂದರೆ ಇವತ್ತು ರಾಹುಲ್ ಬರ್ಡೇ, ದಟ್ ಈಸ್ ನೈಟ್ 12ಗೆ ನಾವು ಕೇಕ್ ಎಲ್ಲ ಕಟ್ ಮಾಡಿಸಿದ್ರಿ. ಆದರೂ ವಿಡಿಯೋ ಇಲ್ಲಿ ಹಾಕ್ತೀನಿ, ನೋಡ್ಕೊ ಬನ್ನಿ. ನೆಕ್ಸ್ಟ್ ಈ ಡೇ ಏನೇನು ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿರುತ್ತೆ. ರಾಹುಲ್ಗೆ ಗಿಫ್ಟ್ ಕೊಡೋಣ ಅಂತ ಅಮ್ಮ ಜಾಲಿಕಾಸ್ ಹೋದ್ವಿ, ಅಲ್ಲೂ ಕೂಡ ಕೇಕ್ ಕಟ್ ಮಾಡಿಸಿದ್ರು ಜಾಲಿಕಾಸಲ್ಲಿ. ಹ್ಯಾಪಿ ಬರ್ಡೇ. ಹಂಗೆ ರೋಡಲ್ಲಿ ಬರ್ತಾ ಆದಿನ ಚುಂಚನಗಿರಿ ದೇವಸ್ಥಾನದ್ದು ಜಾತ್ರೆ ಹೋಗ್ತಿತ್ತು, ಅದ್ರ ಕ್ಲಿಪ್ಪಿಂಗ್ಸ್ ಇಲ್ಲಿದೆ. But the last stage is gone. I hope somewhere your voice promised. ನೆಕ್ಸ್ಟ್ ಅವನಿಗೆ ಕಟ್ ಮಾಡಕ್ಕೆ ಅಂತ ಪಾರ್ಟಿ ಎಲ್ಲ ಅರೇಂಜ್ ಮಾಡಿದ್ವಿ, ಅಲ್ಲಿಗೆ ಹೊರಟ್ವಿ. ಬಾಯ್ ಬಂದ್ರು, ಇನ್ನ ಜನಗಳು ಬಂದಿಲ್ಲ. ಇವರಿಬ್ರು ನನ್ನ ತಮ್ಮಂದಿರು, ಆದ್ರೆ ಮಾತ್ರ ಲೇಟ್ ಆಗಿ ಬರ್ತಾವ್ರೆ. ಅವ್ನ್ ಗಾಡಿನ ಎತ್ತಾಕಿದ್ದ ಬೇರೆಯವ್ರ ಗಾಡಿನ ನೋಡಿಲಿ. ಇಲ್ಲಿ ನಮ್ಮ ಆಂಟಿ ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ ಬ್ರೋ. ಅಲ್ಲಿ ಜಗಳ ಆಗ್ತಿದೆ ಗಾಯ್ಸ್, ಏನು ಅಂತ ಗೊತ್ತಿಲ್ಲ. ನಮ್ಮಮ್ಮ ಅಲ್ಲಿ ನೋಡ್ಕೊಂಡು ನಿಂತವ್ರೆ. ನಾವು ಬಂದಿರೋದು ಎಂಪೈರ್ ಗಲಿ ವೆಜಿಟೇರಿಯನ್. ರಾಹುಲ್ ಅವ್ರ ಗ್ರೂಪ್, ಅವ್ರ ಫ್ರೆಂಡ್ಸ್ ಎಲ್ಲ ಒಂದ್ ಗ್ರೂಪ್ ಬಂದಿದ್ದಾರೆ. ಅವರು ನಾನ್ ವೆಜ್ಗೆ ಹೋಗಿದ್ದಾರೆ, ಆ ಕಡೆ ಇದ್ದಾರೆ. ನಾವು ಇಲ್ಲೆಲ್ಲ ಇರೋರು ವೆಜ್ ಮಾತ್ರ ತಿನ್ನೋರು, ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀವಿ. ಅಷ್ಟು ಫುಡ್ ಮಾತ್ರ ಲೇಟ್, ಎಷ್ಟು ಸಖತ್ ಲೇಟ್ ಆಗಿ ಕೊಟ್ಟಿದ್ದಾರೆ. ಯಾರಿಗೂ ಫುಡ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಲ್ಲ ಹಂಗೆ ಒಂದ್ ರೋಟಿ. ಆಮೇಲೆ ಏನು ಅಂದ್ರೆ ಸರ್ವಿಸ್ ಕರೆಕ್ಟ್ ಆಗಿಲ್ಲ, ಹಂಗಿದೆ. ಇವ್ರು ಬೇಗ ಪಾಪ ತುಂಬಾ ಫ್ರಸ್ಟ್ರೇಟೆಡ್ ಅಜ್ಜಿ, ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಸಪ್ಲೈ ಕೊಟ್ರು. ಎಲ್ಲಾರ್ದು ನಾಲ್ಕು ಸ್ವಲ್ಪ ಲೇಟ್ ಆಗಿ ಸಪ್ಲೈ ಕೊಟ್ಟಿದ್ರೆ ತಟ್ಟೆ ತೆಗ್ಬಿಟ್ಟು ಹೊಡೆದ್ ಬಿಡೋರು. ಅಜ್ಜಿ ನೀವು ಸರಿಯಾಗಿ ಟ್ರೋಲ್ ಆಗ್ತೀರಾ ಆಂಟಿ, ನಿಮ್ಮ ಒಪಿನಿಯನ್? ಅಳುವುದೋ ಬರುವುದೋ ಅಂತೀವಿ. ಪಾಪ ಇವರಿಬ್ರು ತಿನ್ನಕ್ ಆಗ್ತಿಲ್ಲ, ಬಿಡಬಾರ್ದು ಅಂತ ಕಷ್ಟಪಟ್ಟು ತಿಂತವ್ರೆ.
ಎಕ್ಸ್ಪ್ರೆಷನ್ ಕೊಡ್ತೀವಿ, ಹಂಗಾಗಿ ನಾವು ತಿಂತಾ ಇದೀವಿ. ಅದಕ್ಕೆ ಲಾಸ್ಟ್ ಕೂಕು ಬಿಡೋಲ್ಲ ನಮ್ಮ ಅಜ್ಜಿ ತಿನ್ನೋದು ನೋಡಿ. ತಿಂತಾ ಇದ್ದೀನಿ, ಕಷ್ಟಪಟ್ಟು ತಿಂತಾ ಇದ್ದೀನಿ. ದಯವಿಟ್ಟು ಯಾರು ಬರಬೇಡಿ ಇಲ್ಲಿಗೆ. ಅಜ್ಜಿಗೆ ಬರಬೇಡಿ. ನಾನ್ ವೆಜಿಟೇರಿಯನ್ ಗುಡ್ ಎಂಪೈರ್ ಅಲ್ಲಿ ವೆಜ್ ಅಲ್ಲಿ ಸರ್ವಿಸ್ ಚೆನ್ನಾಗಿಲ್ಲ, ಫುಡ್ ಸರಿ ಇಲ್ಲ, ಎಲ್ಲದಕ್ಕೂ ಒಂದ್ ಕರೆಕ್ಟ್ ಸರ್ವಿಸ್ ಮಾಡಿಲ್ಲ. ದಟ್ಸ್ ದ ಪ್ರಾಬ್ಲಮ್. ಊಟ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದ್ರಿಂದ ನಮ್ಮ ಅಜ್ಜಿ ಮಾತ್ಕೊಂಡು ಕಡೆಯಿಂದ ತಂದ ನನಗ ಮೈ ಗಾಡ್ ಕೇಳಿಸ್ಕೊಳ್ಳಿ ಗೈಸ್ ನಡೀರಿ ಅಂತ ಗೀತ್ ತರ್ಕೊಂಡು ನೋಡ್ಬಂದು ಎಲ್ಲರೂ ಅವಳು ಮುಂದೋಡಕ್ಕೆ ನಾವ್ ಹಿಂದೋಡಕ್ಕೆ. ಆಮೇಲೆ ಅಜ್ಜಿ ರಥ ತಿನ್ನತ್ತ ನೀನು ನಿಜ ಆಮೇಲೆ ಅಜ್ಜಿ ಅಂತ ಅವಳಲ್ಲ ಅವಳು. ಹಾ ಕಿತ್ತರ್ಕೊಂಡು ನೋಡ್ಬಂದ ಮನೆಗ್ ಬಂದು ಆಮೇಲೆ ಗೊತ್ತಾ, ಯಾರೇ ಬಂದ್ರು ಬೆಂಗಳೂರಾಗ್ಲಿ ಮೈಸೂರಾಗ್ಲಿ ಆ ಹೋಟ್ಲಿಗೆ ಹೋಗ್ಬೇಡಿ ಇನ್ನು. ಕಿತ್ತೋದು ಊಟ ಅದು. ಅನ್ನ ಟಮಾಟೆ ಹಣ್ಣು ಗೊಜ್ಜು ಮಾಡ್ಕೊಡ್ತೀನಿ, ಬರಕ್ ಹೇಳು ನಮ್ಮನೆಗೆ. ಅನ್ನ ಗೊಜ್ಜು ಹೆಂಗಿರುತ್ತೆ ಅಂತ ನೋಡ್ಲಿ, ಸೂಪರ್ ಆಗಿರುತ್ತೆ. ಅಡ್ರೆಸ್ ಹೇಮಾವತಿ ನಗರ, ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕ. ನಮ್ಮ ಅಜ್ಜಿ ಮನೆ ಅಡ್ರೆಸ್ Much later, that the old narrator got tired of waiting and they had to hire a new one. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fake